ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪೂರಿ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಹಿಟ್ಟು ಕಲಸೋದಕ್ಕೆ. ಅದಕ್ಕೆ ಒಂದು 1/4 kg ಹಿಟ್ಟು ಹಾಕ್ತಾಯಿದ್ದೀನಿ, ಗೋಧಿ ಹಸಿಟ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಗೋಧಿ ಹಿಟ್ಟೆಲ್ಲನೂ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಉಪ್ಪು ಎಲ್ಲನೂ. ಆಮೇಲೆ ನೀರು ಹಾಕಿ ಈ ಥರ ಕಲಿಸ್ಕೋಬೇಕಿಟ್ಟು. ಗೋಧಿ ಹಿಟ್ಟು ಕಲಸೋದಕ್ಕೆ 1 ಗ್ಲಾಸ್ ಹಸಿಟ್ಟು ತೊಗೊಂಡ್ರೆ ಅದರಲ್ಲಿ ಅರ್ಧ ಗ್ಲಾಸು ನೀರು ಬೇಕಾಗತ್ತೆ ನಮಗೆ. ಈ ಮೆಜರ್ಮೆಂಟ್ ಬೌಲಲ್ಲಿ ನಾನು ಅರ್ಧ ಬೌಲು ನೀರು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಕಲಸೋದಕ್ಕೆ. ಗೋಧಿ ಹಿಟ್ಟು ಕಲಸಿದ್ದಾಗಿದೆ. ಇದಕ್ಕೆ 1 ಸ್ಪೂನು ಮೇಲಿಂದ ಎಣ್ಣೆ ಹಾಕ್ಕೋತೀನಿ. ಸ್ಪೂನ್ ಎಣ್ಣೆ ಹಾಕಿ ಈ ಥರ ಮಿದಿಬೇಕಿದೆ, ಸ್ವಲ್ಪ ಈ ಥರ ಚೆನ್ನಾಗಿ ಮಿದ್ದು 1/4 ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಇದನ್ನು ಪ್ಲೇಟ್ ಮುಚ್ಚಿಟ್ಟಿರ್ತೀನಿ. ಈಗ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಒಂದ್ಸಲ ಈ ಥರ ಇಸ್ಕೊಂಡ್ಬಿಟ್ಟು ಇದರಿಂದ ನಾನು ಉಂಡೆ ಮಾಡ್ಕೊತೀನಿ ಪೂರಿಗೆ. ಉಂಡೆ ಮಾಡ್ಕೊತಾ ಇದ್ದೀನಿ ಪೂರಿಗೆ. ಒಂದು ಮಾಡ್ಕೊಬೇಕು. ಪೂರಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಒರೆಸ್ಕೊಳ್ಳೋದಕ್ಕೆ, ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ. ಈಗ ಇದಾಗಿದೆ. ಸ್ಟವ್ ಹಚ್ಚಿ ಎಣ್ಣೆ ಇಟ್ಟಿದ್ದೀನಿ. ನಿಮಿಷ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ, ಪೂರಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ತೆಗಿತೀನಿ, ಆಗಿದೆ ಇದು. ತಟ್ಟೆಗೆ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಪೂರಿಗೆ ನಾನು ಸಾಗು ಮಾಡಿದ್ದೀನಿ. ನೀವು ಮಾಡಿ ಹೇಗಿದೆ ಎಂದು ತಿಳಿಸಿ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೀವು ಈ ಥರ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.